ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಜ್ಯ ಅಥವಾ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಪ್ರತಿಯೊಬ್ಬರು ಸಹ ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಆದ್ರೂ ಸಹ ಇನ್ನೂ ಸಹ ನಾವು ತುಟಿ ಬಿಡಲ್ಲ, ನಾವು ಮಾತನಾಡಲ್ಲ ಅನ್ನುವಂಥ ಅವರಿಗೆ ಹೇಳುವಂತಹ ಮಾತು. ಇವತ್ತು ಆ ದೆಹಲಿಯಲ್ಲಿ ಹೋಗಿಕೊಂಡು ಕೂತಿದ್ದಾರಲ್ಲ ಮಕ್ಕಳು, ಅದು ನಾಳೆ ನಿಮ್ಮ ಮಕ್ಕಳಾದರೆ ನೀವು ಬಿಡ್ಬೋದಿತ್ತ? ಇದರಲ್ಲಿ ಒಂದು ಮಾತು ಹೇಳ್ತೇನೆ, ಇದರಲ್ಲಿ ಎಲ್ಲರೂ ಇದ್ದಾರೆ. ಬಿಜೆಪಿಯವರು ಸಹ ಬಿಜೆಪಿಯವರ ಮಕ್ಕಳು ಸಹ ಇದ್ದಾರೆ. ಇದರಲ್ಲಿ ಅವರಿಗೆ ಸಹ ತೊಂದರೆಯಾಗಿದೆ. ಅಲ್ಲಿ ಅವರೆಲ್ಲ ಅಂಧಭಕ್ತರಾಗಿದ್ರು, ಮೋದಿ ಪ್ರಿಯರಾಗಿದ್ರು. ಆದರೆ ಅದೆಲ್ಲವೂ ನಾಶ ಆಗಿದೆ. ಇನ್ನು ಸ್ವಲ್ಪ ಬಾಕಿ ಇದೆ. 100ರಲ್ಲಿ 80% ಲಾಸ್ ಆಗಿದೆ ಮೋದಿ ಪ್ರೀತಿ, ಇನ್ನು 20% ಇರುವುದು. ಆದರೆ ವಿಷಯ ಅದಲ್ಲ. ಇಲ್ಲಿ ಕೇಳಿ, ಅಲ್ಲಿ ಹೋಗಿ ಕೂತಂತಹ ಮಕ್ಕಳು ನಮ್ಮ ಮಕ್ಕಳಲ್ಲ, ನಮ್ಮ ಮಕ್ಕಳು, ಕರ್ನಾಟಕದ ಮಕ್ಕಳು ಆರಾಮಾಗಿ ಮನೆಗಳಲ್ಲಿ ಇದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರಾ? ಒಂದಂತೂ ಸತ್ಯ ರೀ, ಇವತ್ತು ಅವರಿಗಾದ್ರೂ ನಾಳೆ ನಮಗೂ ಆಗ್ಬೋದು. ನಾವು ಮಾತನಾಡದೇ ಇದ್ದರೆ ನಾಳೆ ನಮ್ಮ ಮಕ್ಕಳಿಗೆ ಆದರೆ ಮಾತನಾಡಲಿಕ್ಕೆ ಯಾರೂ ಇರಲ್ಲ. ರಾಜಕಾರಣಿಗಳ ಬಿಡ್ರಿ, ಜಾತಿ ಭೇದ ಬಿಡ್ರಿ, ಆ ಪಾರ್ಟಿ ಈ ಪಾರ್ಟಿ ಬಿಡ್ರಿ, ನಾಯಕರನ್ನು ಬಿಟ್ಬಿಡ್ರಿ. ಈ ದೇಶ ನಮ್ಮದ್ರಿ, ನನ್ನದು ನಿನ್ನದು ನಿಮ್ಮದು ಎಲ್ಲರದ್ರಿ. ಒಬ್ಬರಿಗೆ ಅವಕಾಶವನ್ನು ತಪ್ಪಿದ್ರೆ ಮಾತನಾಡಬೇಕಾದದ್ದು ಎಲ್ಲರ ಕರ್ತವ್ಯವಾಗಿದ್ರಿ. ಈಗ ನಮ್ಮ ದೇಶ ಏನಾಗಿದೆ ಅಂತ ಕೇಳಿದ್ರೆ ಹಿಂದೂ ಮುಸ್ಲಿಂ ಆಗಿದ್ರೆ ಭೇದ ಭಾವ ಇದೆ. 2014ರ ನಂತರ ಬಂದಂತಹ ಸರ್ಕಾರ ಮತ್ತು ನಮ್ಮ ನಾಡಿನ ಅಥವಾ ನಮ್ಮ ದೇಶದ ಪರಿಸ್ಥಿತಿ ಹೇಗೆ ಹೋಗಿದೆ ಅಂತ ಕೇಳಿದ್ರೆ ಹಿಂದೂ ಮುಸ್ಲಿಂ ಆಗಿದೆ, ಜಾತಿ ಭೇದವಾಗಿದೆ. ಇದಕ್ಕೆ ಮುಂಚೆ ಕೆಲವೊಂದು ಸರ್ಕಾರಗಳು ಆಡಳಿತ ಮಾಡಿತ್ತು, ಆದರೆ ಜಾತಿಗಳ ವಿಷಯದಲ್ಲಿ ಹೊಡೆದಾಡಲಿಲ್ಲ. ಎಲ್ಲೇ ಒಂದು ಸಣ್ಣ ಘಟನೆಗಳು ನಡೀತಾ ಇತ್ತು ಹೊತ್ತು ಇಂತಹ ದೊಡ್ಡ ರೀತಿಯಲ್ಲಿ ಆಗ್ತಾ ಇರಲಿಲ್ಲ. ಇಂತಹ ರಾಜಕಾರಣಿಗಳಿಗೆ ಬೇಕಾದದ್ದು ಇದೇ ಥರ. ಈ ದೇಶವನ್ನು ಲೂಟಿ ಮಾಡಲಿಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೇವೆ ಅಂತ ಹೇಳುವಂತಹ ಕೆಲವೊಂದು ರಾಜಕಾರಣಿಗಳು ಇರಬೇಕಾದ್ರೆ ಇಂಥ ಘಟನೆಗಳು ಸಹಜವಾಗಿ ಹೋಗುತ್ತೆ. ಒಂದಂತೂ ತಿಳ್ಕೊಳ್ಳಿ, ಈ ದೇಶ ಲಾಸ್ ಆಗೋದು ಅಥವಾ ಬರ್ಬಾದ್ ಆಗೋದು ಗ್ಯಾರಂಟಿ. ಈ ದೇಶ ಹುಡಿ ಆಗೋದು ಗ್ಯಾರಂಟಿ. ಯಾಕೆಂತ ಕೇಳಿದ್ರೆ ಇಂಥ ನೀಚರು ಇದ್ರೆ, ಇಂಥ ಸರ್ಕಾರಗಳು ಇದ್ರೆ ಮಾತನಾಡಿದ್ರೆ ಏನಾಗತ್ತೆ ಅಂತ ನನಗೆ ಗೊತ್ತಿಲ್ಲ. ಮಾತನಾಡ್ತೇನೆ, ತೊಂದರೆ ಇಲ್ಲ. ಇವತ್ತೆಲ್ಲ ನಾಳೆ ನಾವು ಸಾಯಲೇಬೇಕಲ್ಲ. ಹೀಗೆ ಸತ್ರು ಹಾಗೆ ಸತ್ರು ಸಾಯ್ದು ಪಕ್ಕವೇ ಅಲ್ವಾ. ಆದರೆ ಮಾತನಾಡಿ ಬಿಡುವ. ಯಾರಿಗೆ ತಲುಪಬೇಕೋ ತಲುಪತ್ತೋ ಇಲ್ವೋ ಗೊತ್ತಿಲ್ಲ. ಯಾರಿಗಾದ್ರೂ ಒಬ್ಬರಿಗೆ ವ್ಯಕ್ತಿಗೆ ತಲೆಗೆ ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ. ಯಾರ ಪರವೂ ಮಾತನಾಡ್ಲಿಕ್ಕಾಗಲ್ಲ, ಯಾರ ವಿರುದ್ಧವೂ ಮಾತನಾಡ್ಲಿಕ್ಕಾಗಲ್ಲ, ಏನೂ ಆಗಲ್ಲ ಇಲ್ಲಿ. ಯಾಕೆಂತ ಕೇಳಿದ್ರೆ ನಮ್ಮ ಬಾಯನ್ನು ಮುಚ್ಚುವಂತಹ ಕೆಲಸ ಆಗತ್ತೆ. ತೊಂದರೆ ಇಲ್ಲ, ನಾನು ಮಾತನಾಡಿ ಬಿಡ್ತೇನೆ. ಆದರೆ ನಮ್ಮ ಮಕ್ಕಳು, ನೀವು ಅಲ್ಲಿ ಹೋಗಿ ನೋಡಿ ಏನಾಗಿದೆ ಅಂತ ನೋಡಿ. ಆ ಸಣ್ಣ ಮಕ್ಕಳಿಗೆ ಹೊಡಿತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಹೊಡಿತಾ ಇದ್ದಾರೆ. ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಬಂದಂತಹ ಪೇರೆಂಟ್ಸ್ ಅಥವಾ ಅವರ ತಂದೆ ಯಾರಿದ್ದಾರೆ ಅಥವಾ ಅವರ ಗೆಳಂದಿರು ಯಾರಿದ್ದಾರೆ ಅವರ ತಲೆಗೆ ಹೊಡೆಯುವಂತಹ ಕೆಲಸ, ರಕ್ತ ಬರುತ್ತಾ ಇದೆ. ಇದೆಲ್ಲ ಪೊಲೀಸರು ಮಾಡಬೇಕಾದಂತಹ ಕೆಲಸವ ಅಥವಾ ಇದೆಲ್ಲ ಕೆಲಸ ಇಂತಹ ಕೆಲಸ ಸರ್ಕಾರ ಮಾಡಬೇಕಾದಂತಹ ಕೆಲಸ, ಯಾವುದೋ ರೌಡಿಗಳು ಮಾಡಬೇಕಾದಂತಹ ಕೆಲಸ ಸರ್ಕಾರ ಮತ್ತು ಪೊಲೀಸ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ನೀವಂತೂ ತಿಳ್ಕೊಳ್ಳಿ, ಅವ್ರ ಹತ್ರ ಇರುವಂತಹ ಅಲ್ಲಿ ಹೊಡೆದಂತಹ ಪೊಲೀಸರು ಒಂದು ಕಡೆ ಕೂತು ಅಳ್ತಾ ಇದ್ದಾರೆ. ಮಕ್ಕಳಿಗೆ ಹೊಡೆದೆ ಅಂತ ಹೇಳ್ಕೊಂಡು, ಮಕ್ಕಳಿಗೆ ನಾವು ಹೊಡೆದೇವೆ ಅಂತ ಹೇಳ್ಕೊಂಡು ಅಲ್ಲಿ ಒಂದು ಸೈಡಲ್ಲಿ ಕೂತು ಅಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅದೇ ಪೊಲೀಸರಲ್ಲಿ ಇರುವಂತಹ ಕೆಲವೊಂದು ಪೊಲೀಸರು ಖುಷಿಯಲ್ಲಿ ಇದ್ದಾರೆ. ಎಂಥ ಪರಿಸ್ಥಿತಿ ಅಲ್ವಾ ಈ ದೇಶದ್ದು, ಎಂಥ ಜನರಲ್ವಾ ಈ ನಾಡಿಂದು. ಅಯ್ಯೋ, ಸೌಂದರ್ಯವಾಗಿದ್ದಂತಹ ಶಾಂತಿಯ ತೋಟ, ಹೂವಿನ ತೋಟ ಭಾರತ ಎನ್ನುವಾಗ ಎಲ್ಲಿಗೆ ಹೋಯಿತು ಈ ಶಾಂತಿ, ಸೌಹಾರ್ದತೆ? ಏನು ಮಾಡಿದ್ರು, ಯಾರು ತಿಂದು ಮುಳುಗಿದ್ರು ಅಂತ ಗೊತ್ತಿಲ್ಲ ರೀ. ಆಲೋಚನೆ ಮಾಡಿ ಪ್ರತಿಯೊಬ್ಬರು ಸಹ. ಜಾತಿ ಭೇದ ಬಿಡ್ರಿ, ಒಬ್ಬರ ಹೆಸರು ನೋಡಿಕೊಂಡು ನೀವು ಅಲಿಯುವುದನ್ನು ಬಿಡಿ, ಒಬ್ಬರ ತಲೆಯಲ್ಲಿರುವಂತಹ ಟೊಪ್ಪಿನ ನೋಡಿಕೊಂಡು ಅಲಿಯುವುದನ್ನು ಬಿಡಿ, ಮತ್ತೊಬ್ಬ ಕುಂಕುಮ ಹಾಕಿದಾನೆ ಅಂತ ಹೇಳ್ಕೊಂಡು ಸ್ವಲ್ಪ ದೂರ ನಿಲ್ಲುವುದು ಅದು ಬಿಟ್ಟು ಬಿಡ್ರಿ. ಮತ್ತೊಬ್ಬ ಕೇಸರಿ ಸಾಲ ಹಾಕಿದ ಅಂತ ಕೇಳೋದು, ಅವನ ವಿರುದ್ಧವಾಗಿ ಮಾತನಾಡುವುದು ಅದು ಬಿಟ್ಟು ಬಿಡ್ರಿ. ಒಂದು ಕಡೆ ಬಲವಂತವಾಗಿ ಜೈ ಶ್ರೀರಾಮ್ ಅಂತ ಹೇಳುವಂತಹದ್ದು ಬಿಟ್ಟು ಬಿಡ್ರಿ. ಯಾಕ್ರಿಂತ ಜಾತಿ ಭೇದ ಭಾವ? ನಮಗೆ ದೇಶಕ್ಕೆ ಮಾದರಿಯಾಗಲಿ ನಮ್ಮ ಜನರು. ನೀವು ಭಕ್ತರಾಗ್ರಿ, ವ್ಯಕ್ತಿ ಭಕ್ತರಾಗಬೇಡ್ರಿ.
ಅವನು ಲಾಸ್ಟಿಗೆ ಲೂಟ್ ಮಾಡಿ ಅವನು ಹೋದ್ರೆ ನೀವು ಏನ್ ಮಾಡ್ಬೋದು? ನಮ್ಮ ದೇಶ ಬರಬಾರತ್ತೆ, ದೇಶ ಲಾಸಿಗೆ ಹೋಗುತ್ತೆ. ಆಲೋಚನೆ ಮಾಡಿ, ಸ್ವಲ್ಪ ಆದ್ರೂ ಆಲೋಚನೆ ಮಾಡಿ, ಬುದ್ಧಿವಂತರಾಗಿ. ಯಾರ ವಿರುದ್ಧವೂ ಅಲ್ಲ, ಯಾರ ಪರದವೂ ಅಲ್ಲ, ನಾವೆಲ್ಲರೂ ಮನುಷ್ಯರು.